ಸೇವೆಗೆ ಹೆಸರಾಗಿರುವಂಥ ಕೆನರಾ ಬ್ಯಾಂಕ್ ಮೇಲೆ ಒಂದು ಗುರುತರವಾದಂಥ ಆರೋಪ ಬಂದಿದೆ. ಗ್ರಾಹಕರೇ ಈ ಮೋಸದ ಆರೋಪದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಗಿರ್ವಿ ಇಟ್ಟಂತ ಚಿನ್ನವನ್ನು ಬೇರೆ ರೀತಿಯಲ್ಲಿ ಬಳಸ್ಕೊಂಡಿದೆಯಾ ಬ್ಯಾಂಕು ಅನ್ನೋದು, ಗ್ರಾಹಕರಿಗೆ ಮೋಸ ಮಾಡಿದೆಯಾ ಬ್ಯಾಂಕು ಅನ್ನುವಂಥ ಪ್ರಶ್ನೆ. ಗಿರ್ವಿ ಇಟ್ಟಂತ ಚಿನ್ನವನ್ನು ಬಿಡಿಸೋ ಸಂದರ್ಭದಲ್ಲಿ ಈ ಮೋಸ ಬೆಳಕಿಗೆ ಬಂದಿದೆಯಂತೆ. ಚಿನ್ನದ ಸರದಲ್ಲಿ ಕೊಂಡಿ, ಗುಂಡು ಇವೆಲ್ಲವೂ ಕೂಡ ನಾಪತ್ತೆ ಆಗಿವೆ ಅನ್ನುವಂಥ ಆರೋಪ. ಚಿನ್ನದ ಸರ ಹಿಡ್ಕೊಂಡು ಬ್ಯಾಂಕ್ ಹತ್ರ ಬಂದರು ಗ್ರಾಹಕರು. ನಮ್ಮ ಪ್ರತಿನಿಧಿ ಜೊತೆಗೆ ಅವರು ಮಾತಾಡಿದರು. ಬನ್ನಿ ಏನು ಹೇಳ್ತಾರೆ ನೋಡೋಣ. ಮೈಸೂರಿನ ಕೆನರಾ ಬ್ಯಾಂಕ್ನಲ್ಲಿ ಚಿನ್ನವನ್ನು ಗಿರವಿ ಇಟ್ಟು ಆದಂತಹ ಸಮಸ್ಯೆ ಬಗೆಹರಿಯುವಂತಹ ಲಕ್ಷಣಗಳೇ ಕಾಣ್ತಾ ಇಲ್ಲ. ಬ್ಯಾಂಕ್ನವರು ಒಂದು ದಿನದ ಕಾಲಾವಕಾಶವನ್ನು ಪಡೆದುಕೊಂಡಿದ್ರು, ಆದರೆ ಈಗಲೂ ಸಹ ಸಮಸ್ಯೆ ಬಗೆಹರಿದಿಲ್ಲ. ನಾನೀಗ ಮೈಸೂರಿನ ಇನ್ಕಲ್ನ ಬ್ರಾಂಚ್ನಲ್ಲಿರುವಂತಹ ಕೆನರಾ ಬ್ಯಾಂಕ್ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಇವತ್ತು ಸಹ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಏನು ಚಿನ್ನವನ್ನು ಗಿರವಿ ಇಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡಿಕೊಳ್ಳಿಕ್ಕೆ ಇಲ್ಲಿ ಆಗಮಿಸಿದ್ದಾರೆ. ದುರಂತ ಅಂತ ಹೇಳಿದ್ರೆ ಮೊದಲ ದಿನ ಏನು ಸಾಕಷ್ಟು ಜನರು ನಮಗೆ ಮೋಸ ಆಗಿದೆ ಅಂತ ಇದ್ರು, ಅದರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿರುವಂತಹ ಮಹಿಳಾ ಗ್ರಾಹಕರನ್ನ ಅವರು ಸಹ ಕೆನರಾ ಬ್ಯಾಂಕ್ನಲ್ಲಿ ಚಿನ್ನವನ್ನು ಗಿರವಿ ಇಟ್ಟಿದ್ರು, ಆದರೆ ಬಿಡಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಆ ಚಿನ್ನದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅನ್ನೋ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಮೊದಲ ದಿನ ಇದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಸಂಖ್ಯೆ ದುಪ್ಪಟ್ಟಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಕೆನರಾ ಬ್ಯಾಂಕ್ನವರು ಒಂದು ದಿನದ ಕಾಲಾವಕಾಶವನ್ನು ತೆಗೆದುಕೊಂಡಿದ್ರು. ಗ್ರಾಹಕರು ಏನು ಹೇಳ್ತಾ ಇದ್ದಾರೆ ಅದು ಸತ್ಯ ಇರ್ಬೋದು. ಹೀಗಾಗಿ ಆಂತರಿಕ ತನಿಖೆಯನ್ನು ಮಾಡ್ತೇವೆ ಅಂತೇಳಿ ಎಲ್ರಿಗೂ ಸಹ ಒಂದು ಲಿಖಿತವಾಗಿ ನೀಡುವಂಥ ಕೆಲಸವನ್ನು ಮಾಡಿದರು. ಆದರೆ ಈಗಲೂ ಸಹ ಸಮಸ್ಯೆ ಬಗೆಹರಿದಿಲ್ಲ. ಗ್ರಾಹಕರು ನಮ್ಮ ಜೊತೆಗಿದ್ದಾರೆ. ಅಂದರೆ ಹೊಸ ಗ್ರಾಹಕರು, ಅವತ್ತು ಯಾರಿಗೆ ಮೋಸ ಆಗಿತ್ತು ಅವರಲ್ಲ, ಅದನ್ನು ಹೊರತುಪಡಿಸಿದಂತೆ ಬೇರೆ ಬೇರೆ ಗ್ರಾಹಕರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ತಮ್ಮದು ಏನು ಸಮಸ್ಯೆ ಆಗಿದೆ, ಯಾವಾಗ ಚಿನ್ನವನ್ನು ಗಿರವಿ ಇಟ್ಟಿದ್ರಿ ಅಂತ? ಸರ್, ನನ್ನ ಹೆಸರು ಸೌಮ್ಯ ಅಂತ. ನಾನು ಹೆಚ್ಚು ಕಮ್ಮಿ 5 ರಿಂದ 6 ವರ್ಷದಿಂದ ಇಲ್ಲಿ ಗೋಲ್ಡ್ನ ಪ್ಲಡ್ಜ್ ಮಾಡ್ತಾ ಬಂದಿದ್ದೀವಿ. ಯೂಶ್ವಲಿ ಏನಾಗುತ್ತೆ ಅಂದರೆ, ನಾನು ಬಿಸ್ನೆಸ್ ಮಾಡ್ತಿದ್ದೀನಿ. ಸೊ ಬಿಸ್ನೆಸ್ದು ಬಿಡಿಸ್ತೀವಿ ಅಂತ ಅಂತಿರ್ತೀವಿ. ಆ ಟೈಮಲ್ಲಿ ಬಿಡ್ಸೋಕ್ಕಾಗದೇ ಇದ್ದಾಗ ನಾವು ರಿನ್ಯೂವಲ್ ಮಾಡಿಸ್ತಿದ್ವಿ. ಸೊ ರಿನ್ಯೂವಲ್ ಮಾಡಿಸೋವಾಗ ನಮಗೆ ಗೋಲ್ಡ್ನ ತೋರಿಸ್ತಿರ್ಲಿಲ್ಲ ಅವರು. ನೀವು ಹೋಗಿ ನಾವು ಪ್ರೊಸೆಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಹಾಗೆ ನಾವು ಅಂದ್ಕೊಂಡು ಬಂದ್ವಿ. ಸೊ ಮೊನ್ನೆ ಹೀಗೆ ನಿಮ್ಮ ಚಾನಲಲ್ಲಿ ನೋಡಿ ನಮಗೆ ಗೊತ್ತಾಯಿತು ಈ ಥರ ಪ್ರಾಬ್ಲಮ್ ಆಗಿದೆ ಅಂತ. ಸರಿ, ಏನಾಯಿತು ಅಂತ ಚೆಕ್ ಮಾಡೋಣ ಅಂತ ಬಂದರೆ ನೀವೇ ಇಲ್ಲಿ ನೋಡ್ಬೋದು ಸರ್. ಇಲ್ಲಿ ಯಾವುದು ಸರ ನಾನು ಇಲ್ಲಿ ಕತ್ತಿಲಿ ಹಾಕಿದ್ದೀನಲ್ಲ ಸರ್, ಇಷ್ಟು ಉದ್ದ ಇದ್ದಿದ್ದು ಸರ ಸರ್. ಇದು ನೀವು ನೋಡ್ಬೋದು. ದಿಸ್ ಇಸ್ 36 ಇಂಚ್ ಲೆಂತ್ ಇರೋ ಸರ. ಈ ಸರ ಸರ್, ಈ ಸರ ನಾ ಏನು ಹಾಕಿದ್ದೀನಿ ಆ ಸರದ ಕತೆ ನೋಡಿ ಸರ್. ಇವಾಗ ಇಲ್ಲಿ ಸರ್ ಸರ್ ನಂದು 60 ಗ್ರಾಮ್ ಚೈನ್, ಇದು 47 ಗ್ರಾಮ್ ಆಗಿದೆ ಸರ್. ಸರ್ ಇದು ನನ್ನ ಮದುವೆಯಲ್ಲಿ ನನಗೆ ಕೊಟ್ಟಿದ್ದು 60 ಗ್ರಾಮ್ ಇತ್ತು. ನಾನು ಇಲ್ಲಿ ತಂದಾಗ್ಲೂ ಇದ್ರ ಜೊತೆಗೆ ನೀವು ಇದು ನೋಡ್ಬೋದು, ಇದರಲ್ಲೂ 6 ಲಿಂಕ್ ತೆಗೆದಿದ್ದಾರೆ ಸರ್. ಮತ್ತೆ ಈ ಚರದಲ್ಲಿ ಸರ್, ಇದರಲ್ಲಿ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಇದರಲ್ಲಿ 7 ಇದೆ. ನಾನು ಇದನ್ನ ಮಾಡಿಸಿದಾಗ ಒಂದೊಂದರಲ್ಲಿ 13 ಇತ್ತು ಸರ್. ಒಂದು ಕಡೆ ನೋಡಿ ಸರ್, ಇಲ್ಲಿ 13 ಗುಂಡಿದೆ. ಆ 4 ಲಿಂಕ್ಗಳಿದೆ. ಅದು 7 ಲಿಂಕ್ ಆಗಿದೆ. 7 ಗುಂಡಾಗಿದೆ, 2 ಲಿಂಕ್ ಆಗಿದೆ ಸರ್. ಸೊ ಇವಾಗ ಇವ್ರು ಹೇಳ್ತಿರೋದು ಓವರ್ ಆಲ್ ವೆಯ್ಟ್ ಸೇಮ್ ಇದೆ, ಇದು ಮತ್ತೆ ಕೊಡ್ತಿರೋದು ಸೇಮ್ ಇದೆ ಅಂತ. ಅದಕ್ಕೆ ನಮ್ಗಳಿಗೆಲ್ಲ ನಾವೆಲ್ಲಿ ದಡ್ರಾದ್ವಿ, ಇವರೆಲ್ಲ ನಮ್ಮನ್ನು ಎಲ್ಲಿ ಗೂಬೆಗಳು ಮಾಡಿದ್ರು ಅಂದರೆ, ಈ ಸರದಲ್ಲಿ ನೀವು ನೋಡ್ಬೋದು ಗುಂಡುಗಳು, ಮುತ್ತು ಎಲ್ಲ ಇದೆ. ಓವರ್ ಆಲ್ ವೆಯ್ಟ್ನ ಅವರು 180 ಗ್ರಾಮ್ ಅಂತ ನಾನು ಬರೆದ್ರು. ನಾನು ಕೇಳಿದಾಗ, ಮೇಡಮ್ ಇಲ್ಲಿ ಮುತ್ತು ಹವಳ ಎಲ್ಲ ಇದೆಯಲ್ಲ ಅದನ್ನ ತೆಗೆದು ಬರ್ದಿದ್ದೀವಿ, ನೀವು ಬಂದಾಗ ನಿಮ್ಮ ಸರ ನಿಮ್ಮ ಹತ್ರನೇ ಇರುತ್ತಲ್ವಾ, ಅವಾಗ ಸೇಮ್ ಕಾಣುತ್ತೆ, 192 ಕಾಣುತ್ತೆ ಅಂತ ಅಂದರು. ಆಯಿತು ಅಂದ್ಕೊಂಡು ನಾನು ಮನೆಗೆ ಹೋದೆ ಸರ್. ಮನೆಗೆ ಹೋಗಿ ನಾನು ಇದ್ರದ್ದು ಕೇಳಿದ್ವಿ, ನಾವು ಆ ಪ್ರೊಸೆಸ್ ಏನು ಗೋಲ್ಡ್ ಲೋನ್ ಪ್ರೊಸೀಡ್ ಆಗಿದೆಯಲ್ಲ ಅದ್ರದ್ದು ಸ್ಲಿಪ್ ಕೊಡಿ ಅಂದ್ವಿ. ಪ್ರತಿ ಸಲ ಬಂದಾಗಲೂ 90% ಸರ್, ನೀವು ಸರ್ವೆ ಮಾಡಿ ಕೇಳಿ, ಈ ಬ್ಯಾಂಕಲ್ಲಿ ಯಾರ್ಯಾರು ಗೋಲ್ಡ್ ಲೋನ್ ನಾವು ಮಾಡಿಸಿದ್ದೀವಿ ದಡ್ರುಗಳು, ನಮ್ಗಳಿಗೆ ಒಂದ್ಸಲಿನೂ ಅದನ್ನ ಸೀಲ್ ಆಗಿದ್ದ ನಾವು ಕಂಡಿಲ್ಲ. ಅದ್ರ ಮೇಲೆ ಸ್ಟ್ಯಾಂಪ್ ಬಿದ್ದಿದ್ನು ನಾವು ನೋಡಲಿಲ್ಲ. ಅದೊಂದು ಸ್ಟೀಲು ಸ್ಟ್ಯಾಂಪು ಆಗುತ್ತೆ ಅಂತ ನಂಗೆ ಗೊತ್ತಾಗಿದೆ. ನಾನು ಮೊನ್ನೆ ಹೋಗಿ ಬೇರೆ ಬ್ಯಾಂಕಲ್ಲಿ ನೋಡಿದಾಗ. ಇದು ಗ್ರಾಹಕರ ಮಾತು, ಇದು ಸ್ಯಾಂಪಲ್ ಮಾತ್ರ. ಹೀಗೆ ಸಾಕಷ್ಟು ಜನರಿಗೆ ಮೋಸ ಆಗಿದೆ. ಹೀಗಾಗಿ ನಮ್ಮ ಚಿನ್ನವನ್ನು ನಮಗೆ ವಾಪಸ್ ಕೊಡಿ, ಇಲ್ಲವಾದ್ರೆ ಧರಣಿಯನ್ನ ಮಾಡ್ತೇವೆ ಅನ್ನೋ ಒಂದು ಎಚ್ಚರಿಕೆ ನೀಡಿದ್ದಾರೆ. ಇದರ ಜೊತೆಗೆ ಏನು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನು ನೀಡಿದ್ದೇವೆ, ಗ್ರಾಹಕರ ವೇದಿಕೆಗೂ ಸಹ ದೂರನ್ನು ನೀಡ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಸಹ ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹಿಂಗೆ ಆಗ್ಬಿಟ್ರೆ ಜನಸಾಮಾನ್ಯರು ಎಲ್ಲಿಗೆ ಹೋಗಬೇಕು, ಇನ್ನು ಯಾರು ನಂಬಬೇಕು? ಆದಷ್ಟು ಏನೋ ಅಂತಂದರೆ ಜನಗಳಿಗೆ ನಂಬಿಕೆ ಬರುವಂಥ ರೀತಿಯಲ್ಲಿ ಬ್ಯಾಂಕ್ಗಳು ವರ್ತನೆ ಮಾಡಬೇಕು. ಇಲ್ಲಾಂತಂದರೆ ಎಲ್ಲ ಬ್ಯಾಂಕ್ಗಳ ಬಗ್ಗೆನೂ ಕೂಡ ಅನುಮಾನ ಶುರು ಆಗ್ಬಿಡುತ್ತೆ ಜನಗಳಿಗೆ. ಆ ರೀತಿ ಒಂದು ತಪ್ಪು ಸಂದೇಶ ರವಾನೆ ಆಗಬಾರ್ದು.